ಏನಿದ್ರೆ ಹೇಳಿ ಪರವಾಗಿಲ್ಲ ಇಲ್ಲೇನೆ ಅಂತ ಕೇಳಿದ್ರು. ಅವರ ವರ್ಷನೇ ಆಗಿದೆ ಅಂತ ಹೇಳಿದ್ರೆ ಆ ರೋಡನ್ನ ಬಿಟ್ಬಿಡ್ಬೇಕಂತೆ, ಬೇರೆ ಎಲ್ಲೋ ಇನ್ನೊಂದ್ ಕಡೆ ರೋಡ್ ಕೊಡ್ತಾರಂತೆ, ಆ ರೋಡಲ್ಲಿ ಹೋಗ್ಬೇಕು. ಆಯ್ತು, ಒಳ್ಳೇದಾಗಿದ್ರೆ ಬೇರೆ ಕಡೆನೂ ಹೋಗುವ, ತಪ್ಪೇನಿಲ್ಲ. ಈಗ ಯಾರೋ ಇನ್ನೊಬ್ಬರಿಗೆ ಸಮಸ್ಯೆ ಆಗುತ್ತೆ ಅಥವಾ ಇನ್ನೊಂದು 10 ಕುಟುಂಬಕ್ಕೆ ಸಮಸ್ಯೆ ಆಗ್ತದೆ ಅಂದ್ರೆ, ಇನ್ನೊಂದು ಯಾರೋ ಸಾರ್ವಜನಿಕರಿಗೊಬ್ಬರು ಯಾರೋ ಒಂದು ಬಿಲ್ಡಿಂಗ್ ಹೊಡಿಬೇಕಾಯ್ತದೆ ಅಂದ್ರೆ ನಾವು ಖಂಡಿತವಾಗ್ಲೂ ಹೋಗುವ, ತಪ್ಪೇನಿಲ್ಲ. ಯಾಕೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವೆಲ್ಲ ರೈತರಿರ್ತೀವಿ. ಅವ್ನು ಯಾರೋ ಒಂದು ಜಾಗನ 1.5 ಕೋಟಿ 2 ಕೋಟಿಗೆ ಮಾರ್ಕೊಂಡು ಅವ್ನು ರಿಯಲ್ ಎಸ್ಟೇಟ್ ಮಾಡಿ, ಅದು ರೆವಿನ್ಯೂ ಜಾಗವನ್ನ ಈ ಖಾತೆ ಮಾಡಿಕೊಟ್ಟಿರುವಂತ ತಾಲೂಕು ಕಚೇರಿ. ರೆವಿನ್ಯೂನ ಯಾರಾದ್ರೂ ಈ ಖಾತೆ ಮಾಡ್ತೀರಿ ಅಂದ್ರೆ ರೆವಿನ್ಯೂ ಅದನ್ನು ಮುಂದೆ ಇದೆ, ಕಾನೂನು ಪ್ರಕಾರ ಓಡಾಡ್ತೀವಿ, ರೆವಿನ್ಯೂ ಜಾಗ ಅದು. ಆ ಜಾಗಕ್ಕೆ ಈ ಖಾತೆ ಮಾಡ್ಕೊಂಡು ಅವನು 1.5 ಕೋಟಿ 2 ಕೋಟಿಗೆ ಮಾರವಣೆ ಅಂತ ಹೇಳ್ಬಿಟ್ಟು ಈ 40 ವರ್ಷದಿಂದ ಓಡಾಡ್ತಿದ್ದಂತ ಜಾಗನ ಬಿಟ್ರೆ ಅವನಿಗೆ ವ್ಯಾಲ್ಯೂ ಹೋಗುತ್ತೆ, ಅವನ ಸೈಟ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅಲ್ಲೊಬ್ಬ ಪ್ರಭಾವಿ ವ್ಯಕ್ತಿ ರಾಜಕೀಯ ಪ್ರಭಾವವನ್ನ ಬೀರಿ ರಿಯಲ್ ಎಸ್ಟೇಟ್ ಮಾಡೋಕ್ಕೋಸ್ಕರ ಮುಚ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಮುನ್ರಾಜು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬಂದು ಕೇಳಿದು, ಅರ್ಜಿ ಕೊಟ್ಟು ರೈತರೆಲ್ಲ ಕೇಳಿದಾಗ ತಹಸೀಲ್ದಾರ್ ಅವರು ಬಂದ್ರು, ಸ್ಪಾಟ್ಗೆ ಬಂದ್ರು, ಅಳತೆ ಮಾಡಿಸಿದ್ರು. ಅದೇ ಜಾಗದಲ್ಲಿ 2 ಸಾರಿ ಅಳತೆ ಮಾಡಿದ್ರು ಕೂಡ ಅದೇ ಜಾಗದಲ್ಲಿ ಬಂದ್ರು. ಅವತ್ತು ತಹಸೀಲ್ದಾರ್ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಹೇಳಿದ್ವು. ಹೌದು, ಸಾರ್ವಜನಿಕವಾಗಿ ಪರವಾಗಿದ್ದೀರಿ, ರೈತರು ಪರವಾಗಿದ್ದೀರಿ ನೀವು ಅಂತಂತೀವಿ. ಅದು ಯಾಕೋ ಗೊತ್ತಿಲ್ಲ, 1 ವಾರ ಮುಚ್ಚಿದ್ರು, 1 ವಾರದಲ್ಲಿ ಏನೇನು ಬೆಳವಣಿಗೆ ಆಯ್ತೋ ಗೊತ್ತಿಲ್ಲ, ಯಾವ್ಯಾವ ಫೋನ್ ಬಂತೋ, ಯಾವ್ಯಾವ ಒತ್ತಡ ಬಂತೋ ಗೊತ್ತಿಲ್ಲ. ನನ್ನ ಮುನ್ರಾಜು ಅವ್ರನ್ನ ಬನ್ನಿ ಮಾತುಕತೆ ಮಾಡೋಣ ಬನ್ನಿ ಅಂತ ಕರೆದ್ರು. ಸರ್ ಯಾಕೆ ಸರ್ ಬರ್ಬೇಕು, ನಾವು ರಸ್ತೆ ಬಿಟ್ಟಾಗಿದೆ, ಈಗ ರಸ್ತೆಗೋಸ್ಕರ ನಾವು ಹೋರಾಟ ಮಾಡಿದ್ರಿ, ನೀವು ಬಿಡಿಸಿದಿರಿ, ನೀವು ರೈತರಿಗೆ ಅನುಕೂಲ ಮಾಡ್ಕೊಟ್ಟಿದ್ರಿ, ಏನಕ್ಕೆ ಸರ್ ಬರಬೇಕು ಅಂತ ಕೇಳಿ. ಇಲ್ಲ ನೀವು ಬರಬೇಕು, ಏನೋ ಮಾತಾಡಬೇಕು. AC ಅವರ ಆದೇಶ ಆಗಿದೆ, ಇವರೇ ಕಲ್ಲೆತ್ತಾಕಿ ವಿಡಿಯೋ ತೆಗೆದುಕೊಂಡು ಅವ್ರು ಮುಚ್ಚಿದಾಗ ಅವ್ರ ಮೇಲೆ ಕೇಸ್ ಹಾಕ್ಬೇಕು, ಇವ್ರು ಹೋಗೋಗಿ ಸಂಧಾನ ಮಾಡ್ಬೇಕಾ? ಸಾರ್ವಜನಿಕ ಸ್ಥಳವನ್ನ ಮುಚ್ಚಿದಾಗ ಯಾರೇ ಆಗಿರ್ಲಿ ಸರ್, ಸಾರ್ವಜನಿಕರು ಓಡಾಡ್ತಕ್ಕಂಥ ರಸ್ತೆ, ಆದ್ರೆ ನಾಳೆ ಈ ರಸ್ತೆಯಲ್ಲಿ ಕೂತ್ಕೋತೀವಿ, ನಮ್ಮ ಮೇಲೆ ಯಾರು ಕೇಸ್ ಮಾಡ್ತಾರೆ. ಇವತ್ತು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಈಗ ನಮ್ಗೆ ಇರ್ತಕ್ಕಂಥ ಒಂದು ಆಪ್ಷನ್ ಅಂದರೆ ರಸ್ತೆಲ್ಲ ಕೂತ್ಕೋತೀವಿ. ನಮ್ಗೆ ರಸ್ತೆ ಇಲ್ಲ ಅಂತಂದ್ಮೇಲೆ ಬೇರೆ ಜನಗಳ ತಿರುಗಾಡಕ್ಕೆ ರಸ್ತೆ ಯಾಕೆ ಕೊಡಬೇಕು ಅನ್ನುವಂಥ ನಮ್ಮ ಇಷ್ಟಾದ್ರೂ ಕೂಡ ಅಷ್ಟರಲ್ಲಿ ಅವ್ರ ತಹಸೀಲ್ದಾರ್ದು ಏನೋ ಆಯ್ತು ಬಿಡಿ, ಅವ್ರ ಬಗ್ಗೆ ನಾವೇನು ಅವ್ರ ಕೆಲಸ ಮಾಡಿದ್ರು. ಈಗ ಅಧಿಕಾರಿಗಳೇನಾಗಿದೆ, ಒಂದ್ ಕಡೆ ರಾಜಕಾರಣಿಗಳ ಒತ್ತಡ, ಪ್ರಭಾವಿಗಳ ಒತ್ತಡ, ಈ ಒತ್ತಡಕ್ಕೆ ಸಿಲುಕಾಕೊಂಡು ಇಂಥ ಬಡ ರೈತರ ಜನರ ಸಾರ್ವಜನಿಕರ ಸಮಸ್ಯೆಗಳಾಗ್ತವೆ. ನಾನು ಹೇಳ್ತೀನಿ, ಇವತ್ತಿದ್ರೆ ಇಲ್ಲಿ ಇನ್ನೊಂದು ಸೇವೆ ಮಾಡ್ಲಿಕ್ಕೆ ಇಲ್ಲಾದ್ರೇನು ಈ ತರ ನೋಡ್ರಿ, ಒಳ್ಳೇದು ಯಾವ್ದೋ ಕೇಳಬೇಕು, ಶಾಸಕರ ಮಾತನ್ನ ಕೇಳಿ, ತಪ್ಪೇನಿಲ್ಲ. ಇದೊಂದೇ ಪ್ರಕರಣ ಅಲ್ಲ, 10 ಪ್ರಕರಣಗಳು ಈ ತರದ್ದು ಇದಾವೆ. ನಮಗೆ ಈಗ ಹಬ್ಬ ಇದೆ, ನಾಳಿದ್ದು ಅಳಿದಿರೋ ಮಕ್ಕಳುಗಳನ್ನ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕು. ಯಾವ ಮುಖ ಎತ್ಕೊಂಡು ಆ ಮನೆಯಲ್ಲಿ ರಸ್ತೆ ಇಲ್ಲದೆ ದಿಗ್ಬಂಧನ, ಒಂಥರ ಜೈಲಲ್ಲಿ ಇದ್ದಂಗೆ. ಈಗ ನಿಮ್ಗೆ ಗೇಟ್ ಹಾಕ್ಬಿಟ್ರೆ ಎಲ್ಲಿ ಬರ್ತೀರಿ ಸರ್ ನೀವು? ಈ ಗೇಟ್ ಹಾಕ್ಬಿಟ್ರೆ ಮುಚ್ಚಿಬಿಟ್ರೆ ಈ ತಾಲೂಕ್ ಕಚೇರಿಗೆ ನೀವು ಎಲ್ಲಿ ಬರ್ತೀರಿ? ಇದು ಸಮಸ್ಯೆ ಆಗಿರುವಂತದ್ದು. ನಾವು ಬೇರೆ ಸಮಸ್ಯೆ ಆಗಿದ್ರೆ 1 ತಿಂಗಳಲ್ಲ 2 ತಿಂಗಳಲ್ಲ ತಹಸೀಲ್ದಾರ್ ಬಂದು ಇನ್ನೂ 2 ತಿಂಗಳಾದ್ಮೇಲೆ ಮಾಡಿ, ತೊಂದರೆ ಇಲ್ಲ. ಕುಡಿಯೋ ನೀರು, ರಸ್ತೆ, ಮೂಲಭೂತ ಸಮಸ್ಯೆಗಳು, ಇದಕ್ಕೆ ಯಾರೇ ಕೂಡ ಅಡ್ಡಿ ಮಾಡಿದ್ರು ನಾನು ಹೇಳ್ತೀನಿ, ನಿಮ್ಮ RA ಅವರಿಗೆ ಈಗ ಹೇಳ್ತೀನಿ, ರಸ್ತೆನ ಮಾಡಿದಂತ ಏಕಾಏಕಿ ಏನು ಈ ತಹಸೀಲ್ದಾರ್ ಸಸ್ಪೆಂಡ್ ಆದ್ರು ಅವತ್ತು ಏಕಾಏಕಿ ಅವತ್ತು ಸಂಜೆನೆ ರಸ್ತೆ ಮುಚ್ತಾರೆ. ನಾವು ಯಾವ ರೀತಿ ಅರ್ಥ ಮಾಡ್ತೀವಿ? ಆ ಮುಚ್ಚಿದ ತಕ್ಷಣ ನಿಮ್ಮ RA ಅವರು, ನಿಮ್ಮ ತಾಲೂಕು ಆಡಳಿತ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕಿದ್ದೀರಾ? ಯಾಕೇನು ಮಾಡಲಿಲ್ಲ? ಇಲ್ಲಿ ಅನುಮಾನ. ತಾಲೂಕು ಆಡಳಿತದ ನಿರ್ಲಕ್ಷ್ಯದಿಂದ ಇವತ್ತೇನು ಬಂದು ನಾವು ತಾಲೂಕು ಕಚೇರಿ ಮುಂದೆ ಕೂತಿದ್ದೀವಿ. ಈ ತಾಲೂಕು ಆಡಳಿತಕ್ಕೆ ನಾಚಿಕೆ ಆಗಬೇಕು. ನಾಳಿದ್ದು ಹಬ್ಬ, ಯುಗಾದಿ ಹಬ್ಬ, ತಾಯಂದಿರು ಬಂದು ಕೂತವ್ರೆ ಮಹಿಳೆಯರು. ನಾವು ಹಬ್ಬ ಮಾಡೋದು ಹೆಂಗೆ? ಅಲ್ಲಿ ನೀರು ತಗೊಂಡು ಹೋಗಂಗಿಲ್ಲ, ಓಡಾಡಕ್ಕೆ ಎಲ್ಲೋ ಬಳಸಿ ಹೋಗ್ಬೇಕು, ಆಗೋದಿಲ್ಲ, ಕಾಲಾದಿ ಗಾಡಿಗಳು ಹೋಗಲ್ಲ. ಯಾರೇ ಈಗ ಅವ್ರ ಮನೇಲಿ ಮಕ್ಕಳುಗಳನ್ನ ಯಾವುದೋ ಹಳ್ಳಿಗಳಿಗೆ, ಬೇರೆ ಊರಿಗೆ ಮಕ್ಕಳುಗಳನ್ನ, ಇದಕ್ಕೂ ನೀವು ಕಾರಣ ಆಗ್ತೀರಿ. ಡೈವರ್ಸ್ ಏನಾರ ಕೊಟ್ರೆ ಅವ್ರ ಮಕ್ಕಳುಗಳು, ನೀವು ಕೂಡ ಕಾರಣ ಆಗ್ತೀರಿ. ನಮ್ಮ ಬೀಗರು ಮನೆಗೆ ಹೋಗಕ್ಕೆ ರೋಡೇ ಇಲ್ಲ ಅಂತೇಳಿ ಅವ್ರೂರಲ್ಲಿ ಹೇಳ್ಕೊಂಡು ಆ ಹೆಣ್ಣು ಮಕ್ಕಳಿಗೆ ಏನಾರ ತೊಂದರೆ ಕೊಟ್ಟು, ನಿನಗೆ ರೋಡೇ ಇಲ್ಲ, ನಿನ್ ಮನೆ ಇಂಥದ್ದು ಇವೆಲ್ಲ ಬರ್ತೇವೆ ಹಳ್ಳಿಲಿ. ಹಳ್ಳಿನಲ್ಲಿ ಬರ್ತದೆ, ಕೊಟ್ಬಿಟ್ಟು ಕೊಡೋ ಮೋಡ್ ಮನೆ ಅಂದ್ಬಿಟ್ಟು ಕೊಟ್ಬಿಟ್ಟು ಹಂಚಿನ ಮನೆ ಅಂತೇಳಿ ಸುಮಾರು ಹೆಣ್ಣುಗಳನ್ನ ಬಿಟ್ಬಿಟ್ಟಿರುವಂತ ಪ್ರಕರಣಗಳು ಅವೆ.
ಅವ್ರ ಮನೆಗೆ ಹೋಗಕ್ ರೋಡೇ ಇಲ್ಲ, ನನ್ನ ಕಾರ್ ತಗೊಂಡೋದ್ರೆ ನನ್ಗೆ ಅವಮಾನ ಆಯ್ತದೆ, ಎಲ್ಲೋ ನಿಲ್ಸ್ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಅಳಿಯ ಬಂದೇಳಿ ಆ ಮಗಳು ಬಿಟ್ಬಿಟ್ಟಿರುವಂತಹ ಪ್ರಕರಣಗಳಿದೆ. ಇದೇ ತರದ ಪ್ರಕರಣ ಗಂಟಗನ್ ದೊಡ್ಡಿನಲ್ಲೂ ಕೂಡ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ತಾಲೂಕು ಆಡಳಿತ ಮಾತು ಕೊಡ್ತೀರಾ? ನಾನು ಕನ್ವಿನ್ಸ್ ಮಾಡ್ತೀನಿ ನಮ್ಮ ರೈತರನ್ನ. ಮಾತು ಕೊಡ್ತೀರಾ ನೀವು? ಎಷ್ಟೊತ್ತಾದ್ರೂ ಅಲ್ಲಿ ಬಂದೇ ಬರ್ತಾರ. ನೀವು ಬರೋದು ನನಗೆ ಬೇಡ, ನೀವು ಬರಲೇಬೇಡಿ. ಬಂದ್ಮೇಲೆ ನಿಯಮಾನುಸಾರ ನಾನು ಗೊತ್ತಿಲ್ಲ ಸರ್, ನಿಯಮಾನುಸಾರ ನೀವೇ ಹೇಳಿದಿರಿ, 2 ಸಾರಿ ರಸ್ತೆ ಬಿಡಿಸಿದಿರಿ. ರಸ್ತೆ ಇದೆ ಅಂತ ಕ್ಲಿಯರ್, ಅದು ಕ್ಲಿಯರ್ ಕಟ್ ಅದು.